ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಗಡಗಡನೆ ನಡುಗ್ತಾ ಇದೆ. ಮಂತ್ರಿಗಿರಿ ವಂಚಿತರ ಬಂಡಾಯಕ್ಕೆ ಕಾಂಗ್ರೆಸ್ ಪಕ್ಷ ಶೇಕ್ ಆಗ್ತಾ ಇದೆ. ಭಿನ್ನಮತ ಶಮನ ಮಾಡುವಂತದ್ದೇ ಹೈಕಮಾಂಡ್ಗೆ ದೊಡ್ಡ ಸವಾಲಾಗ್ತಾ ಇದೆ. ಶಾಸಕರ ಭಿನ್ನಮತಕ್ಕೆ ಕಾಂಗ್ರೆಸ್ನ ನಾಯಕರು ತತ್ತರಿಸಿ ಹೋಗಿದ್ದಾರೆ. ಡಿಕೆ, ಬಿಕೆ, ಸಿದ್ದು, ಖರ್ಗೆ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಶಾಸಕರು ಸುಮ್ಮನಿದ್ರು ಕೂಡ ಬೆಂಬಲಿಗರು ಫುಲ್ ಗರಂ ಆಗಿದ್ದಾರೆ. ಶಾಸಕರು ಈ ಬಗ್ಗೆ ಮೌನವಾಗಿ ಇದ್ರೂ ಕೂಡ ಅವರ ಬೆಂಬಲಿಗರು ಮಾತ್ರ ಫುಲ್ ಗರಂ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವಿದನ್ನ ಸಹಿಸಲ್ಲ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಆಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ತೀವ್ರವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಮ್ಮ ನಾಯಕರಿಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಈ ಬಂಡಾಯವನ್ನ, ಈ ಆಕ್ರೋಶವನ್ನ ತಣಿಯೋದಕ್ಕೆ ಏನು ಮಾಡುತ್ತೆ, ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಮುಂಬರುವಂತಹ ಸ್ಥಳೀಯ ಚುನಾವಣೆಗಳು, ಇದರ ಮೇಲೆ ಇದರ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಅಸಮಾಧಾನ ತೀವ್ರ ಆಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಪ್ರತಿಭಟನೆ ಕಾವೇರ್ತಾ ಇದೆ, ಮತ್ತಷ್ಟು ತೀವ್ರ ಆಗ್ತಾ ಇದೆ ಈ ಪ್ರತಿಭಟನೆ. ಕೆಪಿಸಿಸಿ ಅಧ್ಯಕ್ಷರ ಮುಂಭಾಗದಲ್ಲೇ ಹೋರಾಟ ತೀವ್ರ ಆಗಿದೆ. ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಂತೆ ಪ್ರತಿಭಟನೆ ತೀವ್ರವಾಯಿತು. ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಇನ್ನು ಇದೇ ವೇಳೆ ಬಿಕೆ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮನವಿ ಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಏಕಾಏಕಿ ಅವರನ್ನ ಭೇಟಿಯಾಗೋದಕ್ಕೆ ಬಿಕೆ ಹರಿಪ್ರಸಾದ್ ಅವ್ರನ್ನ ಸುತ್ತುವರೆದರು. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಜೊತೆಗೆ ತಮ್ಮ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಈ ಸಂಪೂರ್ಣ ಅಸಮಾಧಾನ ಏನು ಎದುರಾಗ್ತಾ ಇದೆ, ಇದನ್ನು ಯಾವ ರೀತಿಯಾಗಿ ತಣಿಸುತ್ತೆ ಕಾಂಗ್ರೆಸ್ ಪಕ್ಷ, ಅದನ್ನು ಕೂಡ ನೋಡಬೇಕಾಗತ್ತೆ. ಸಿಎಂ ಬದಲಾವಣೆ ಸಂದರ್ಭದಲ್ಲೂ ಕೂಡ ಇಷ್ಟರ ಮಟ್ಟಿಗಿನ ಒಂದು ಅಸಮಾಧಾನ, ಹೋರಾಟ ಕಾಣೋದಕ್ಕೆ ಸಿಕ್ಕಿರಲಿಲ್ಲ. ಆಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಎದುರಾಗಿತ್ತು, ಆಂತರಿಕ ಆಕ್ರೋಶ ಹೊರಬಿದ್ದಿತ್ತು. ಆದರೆ ಈಗ ಸಚಿವರ ಎರಡನೇ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಸಚಿವ ಸ್ಥಾನ ಸಿಗದೇ ಇರುವಂತಹ ನಾಯಕರೇನಿದ್ದಾರೆ ಅವರ ಬೆಂಬಲಿಗರು ಈಗ ತಮ್ಮದೇ ಪಕ್ಷದ ವಿರುದ್ಧ ಬಂಡಾಯ ಸಾರಿದ್ದಾರೆ.
ಇನ್ನು BK ಹರಿಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಸಾಕಷ್ಟು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕಾರ್ಯಕರ್ತರು ಯಾವುದೇ ರೀತಿಯಾದಂತಹ ಮಾತುಗಳಿಗೆ ಬಗ್ಲೇ ಇಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, KPCC ಕಚೇರಿ ಎದುರಿಗೆ ಹೋರಾಟ, ಜೊತೆಗೆ ಸಭೆ ಸಮಾರಂಭದಲ್ಲೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು BK ಹರಿಪ್ರಸಾದ್ ಅವರು ಅದಾದ ನಂತರದಲ್ಲಿ ಮಾತನಾಡಿದ್ದಾರೆ. ಎಂ ಕೃಷ್ಣಪ್ಪ ಅವರು, ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ಪ್ರಿಯಾ ಕೃಷ್ಣ ಅವರ ಬಗ್ಗೆ ನಿಮಗೇನು ಗೊತ್ತು? ನನಗೆ ಅವರ ಬಗ್ಗೆ ಎಲ್ಲ ಗೊತ್ತು. ನಾನು ಅವರ ಒಟ್ಟಿಗೆ ಓದಿದ್ದೀವಿ ಕೂಡ. ಅವರಿಗೆ ಅನ್ಯಾಯ ಆಗಿದೆ ನಿಜ, ನಾನು ಒಪ್ತೀನಿ. ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಮಾತಾಡ್ತಾ ಇದ್ದೆ. ಮಂತ್ರಿಗಿರಿ ಕೊಡಿಸೋದಕ್ಕೆ ಸರ್ವ ಪ್ರಯತ್ನ ಕೂಡ ಮಾಡಲಾಗಿದೆ. 6 ಜನ ಒಕ್ಕಲಿಗರನ್ನು ಸಚಿವರನ್ನಾಗಿ ಮಾಡಲಾಗಿದೆ. ಇನ್ನೂ ಎಷ್ಟು ಜನರನ್ನು ಮಾಡಲಾಗುತ್ತೆ? 136 ಜನರನ್ನು ಕೂಡ ನಾವು ಮಾಡೋದಕ್ಕಾಗಲ್ಲ. ರಾಹುಲ್ ಗಾಂಧಿ, ಸುರ್ಜೇವಾಲಾ, ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದ್ದೀನಿ. ನಿಮ್ಮ ಮನವಿ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ. ಫೋನ್ ಮೂಲಕ ಕೂಡ ಬ್ಲಾಕ್ ಅಧ್ಯಕ್ಷರುಗಳಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಪ್ರಿಯಾ ಕೃಷ್ಣ ಅವರಿಗೆ ಬಹಳಷ್ಟು ವಯಸ್ಸಿದೆ, ಇನ್ನೂ 50 ವರ್ಷ ಅವರು ರಾಜಕಾರಣ ಮಾಡಬಹುದು. ಅವರನ್ನು ಮುಂದೆ ತರುವ ಯೋಚನೆ ಹೈಕಮಾಂಡ್ಗಿದೆ. ನೀವು ರಾಜೀನಾಮೆ ಪತ್ರಗಳನ್ನು ಇಟ್ಕೊಳ್ಳಿ. ರಾಜೀನಾಮೆ ಕೊಟ್ಟರೆ ಕೆಲಸ ಮಾಡೋದಕ್ಕೆ ಬೇರೆಯವರು ಬರ್ತಾರೆ. ಒಬ್ಬ ಹರಿಪ್ರಸಾದ್ ರಾಜೀನಾಮೆ ಮಾಡಿದ್ರೂ ಕೂಡ 100 ಹರಿಪ್ರಸಾದ್ಗಳು ಕೆಲಸ ಮಾಡೋದಕ್ಕೆ ಪಕ್ಷಕ್ಕೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡಲಾಗತ್ತೆ. ಆಗ ಆಗಿಲ್ಲ ಅಂದರೆ ನೀವು ರಾಜೀನಾಮೆ ಪತ್ರ ತನ್ನಿ. ಪ್ರಿಯಾ ಕೃಷ್ಣ ನಮ್ಮ ಹುಡುಗ, ಅವರ ಭವಿಷ್ಯಕ್ಕೆ ಏನು ಒಳ್ಳೆಯದು ಮಾಡಬೇಕು ನಾವು ಮಾಡ್ತೀವಿ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕಾರ್ಯಕರ್ತರನ್ನು ಮನವೊಲಿಸೋದಕ್ಕೆ ಮಾಡಿದಂತಹ ಪ್ರಯತ್ನ ಇದು. ನನಗೂ ಸಹ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನ ಸಾವಧಾನ ಹೇಳಿದ್ದಾರೆ, ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸಾವಧಾನ ಬಂದಿದ್ದೀರಿ, ನಿಮ್ಮ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲ ಮಾತು ನಾನು ಕೇಳ್ತೀನಿ. ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪನವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಎಲ್ರಿಗೂ ಸಹ ಆಸೆ ಇರುತ್ತೆ, MLA ಆದ್ಮೇಲೆ ನಾವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಕಾಶ ಕೊಡಕ್ಕಾಗೋದು 136 ಜನದಲ್ಲಿ ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ಕೆಲವರಿಗೆ 9 ಜನಕ್ಕೆ ನಾವು ಮೊದಲನೇ ಕಂತಲ್ಲಿ ಇದ್ದವ್ರಿಗೆಲ್ಲ ಕೊಟ್ವಿ. 2ನೇ ಕಂತಲ್ಲಿ ಹೊಸವ್ರಿಗೆ ತಾಕಿ ಸರ್ವ ಪ್ರಯತ್ನವನ್ನು ಸಹ ಮಾಡಿದ್ವಿ. ಆ ಕೃಷ್ಣಪ್ಪನವ್ರ ಹತ್ರ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಹಂತದಲ್ಲೂ ಸಹ ನಾನು ಮಾತಾಡ್ತಾ ಇದ್ದೆ. ನೋಡಿ ಕೃಷ್ಣಪ್ಪನವ್ರು, ಈಗ ನಡೀತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ನೋಡೋಣ, ಪ್ರಯತ್ನ ಮಾಡೋಣ. ನಿಮ್ಮ ಅದೃಷ್ಟ ಹೇಗಿದೆ, ದೇವರ ಅದೃಷ್ಟ, ದೇವರು ನೀವು ಆಶೀರ್ವಾದ ಎಷ್ಟಿದೆ ಅಂತ ಹೇಳಿ ಪ್ರಯತ್ನ ಮಾಡೋಣ ಅಂತ ಸರ್ವ ಪ್ರಯತ್ನನೂ ಸಹ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕ ಇನ್ನು DK ಕ್ಯಾಬಿನೆಟ್ನಿಂದ ವಂಚಿತರಾಗಿರುವಂತಹ ಕೆಲವರು ಬಂಡಾಯದ ಹಾಳ್ದಿಯನ್ನು ತುಳಿದಿದ್ದಾರೆ. 6 ಜನ ಒಕ್ಕಲಿಗರು ಮಂತ್ರಿ ಇದ್ದಾರ್ರಿ. ಎಷ್ಟು ಜನಕ್ಕೆ ಮಾಡಕ್ಕಾಗುತ್ತೆ? ಎಲ್ರಿಗೂ ಮಾಡ್ಬೇಕಲ್ಲ. ಆಯ್ತು, ಅದಕ್ಕೇನ್ ಮಾಡಕ್ಕಾಗುತ್ತೆ? ಅದನ್ನ ನೀವು ಅದ್ರ ಡಿಬೇಟ್ ಮಾಡಂಗಿದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಆಯ್ತು, ನೀವು ನನಗೆ ಹೇಳಿದ್ದೀರಿ, ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು, ಆಗ್ಲಿಲ್ಲ. ಬೇರೆ ಏನಾದ್ರೂ ನಾವು ಮಾಡಕ್ ತಯಾರಿದ್ದೀವಿ. ಅವ್ರಿಗೆ ತೊಂದರೆ ಇಲ್ಲ. ನಾವು ಅಷ್ಟು ಈಸಿಯಾಗಿ ಕೃಷ್ಣಪ್ಪನವರಾಗ್ಲಿ, ಪ್ರಿಯಾ ಕೃಷ್ಣವರಾಗ್ಲಿ ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡೋದಿಲ್ಲ. ಕಡೆವರೆಗೂ ಸಹ ಏನಾದ್ರು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದಾಗ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ನೀವೆಲ್ಲ ಇಷ್ಟೊಂದು ಇನ್ನು DK ಕ್ಯಾಬಿನೆಟ್ನಿಂದ ವಂಚಿತರಾಗಿರುವ ಬಂಡಾಯದ ಹಾದಿಯನ್ನು ತುಳಿದಿದ್ದಾರೆ ಕೆಲವರು. ಯಾರು ಏನು ಹೇಳಿದ್ದಾರೆ ನಾಯಕರು, ಬನ್ನಿ ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕಿ MC ಸುಧಾಕರ್, ಶಾಸಕರನ್ನ ಮಾಜಿ ಸಚಿವ T ರಘುಮೂರ್ತಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಸಚಿವರಾಗಿರುವಂತಹ T ರಘುಮೂರ್ತಿ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಇವತ್ತು ನೂತನ ಸಚಿವರಾಗಿದ್ದೀರಾ, ಇದ್ರ ಬಗ್ಗೆ ಮೊದಲಿಗೆ ರಿಯಾಕ್ಷನ್ ಮತ್ತು ಜನರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಕ್ಷೇತ್ರದ ಜನತೆಗೆ? ಈಗಾಗಲೇ ನಿನ್ನೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಸಚಿವರಾಗಿ. ಈ ಸಂದರ್ಭದಲ್ಲಿ ನಾನು ನಿನ್ನೆಯಿಂದಲೇ ಹೇಳ್ತಾ ಇದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ, ನಮಗೆ ಸಚಿವರಾಗಿ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ACCನ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜೊತೆಗೆ ಸೋನಿಯಾ ಗಾಂಧಿ ಮೇಡಮ್, ನಮ್ಮ ರಾಹುಲ್ ಗಾಂಧಿ ಸರ್ ಅವರು, ಜೊತೆಗೆ ನಮ್ಮ ACC ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಸುರ್ಜೇವಾಲಾ ಸರ್ ಅವರು, ವೇಣುಗೋಪಾಲ್ ಸರ್ ಅವರು, ಮತ್ತು ನಮ್ಮ ಈಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು,
ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ನಮ್ಮ KPCC ಅಧ್ಯಕ್ಷರು ಹರಿಪ್ರಸಾದ್ ಸರ್ ಅವರು, ನಮ್ಮ ಜನಾಂಗದ ಮುಖಂಡರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಮಾಜಿ ಮಂತ್ರಿಗಳಾದಂಥ ರಾಜಣ್ಣವ್ರು ಇರ್ಬೋದು, ಎಲ್ಲ ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಜಾತಿ ಜನಾಂಗದ ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇರ್ಬೋದು, ಜೊತೆಗೆ ನಮ್ಮ ಸಂಸದರು, ಮಾಜಿ ಸಂಸದರು ಇರ್ಬೋದು, ಎಲ್ಲರೂ ಜೊತೆಗೆ ನನ್ನ ಚಳ್ಳಕೆರೆ ಕ್ಷೇತ್ರದ ಮತದಾರರು ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಇದಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸರ್, ಈಗ ಸಚಿವರಾಗಿದ್ದೀರಾ, ಇಂಥದೇ ಖಾತೆ ಅನ್ನೋದೇನೋ ನಿರೀಕ್ಷೆ ಅಥವಾ ಕೇಳಿದರೆ ಏನಾದರೂ ಇದೆಯಾ ನಿರೀಕ್ಷೆ? ಯಾವುದು ಕೇಳಿಲ್ಲ. ಏನು ಜವಾಬ್ದಾರಿ ವಹಿಸ್ತಾರೆ ಅದನ್ನು ನಾವು ನಿರ್ವಹಿಸ್ತೀವಿ. ಜನಗಳೇನು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ, ಸಚಿವರಿಂದ, ಸರ್ಕಾರದಿಂದ, ಅದನ್ನು ಖಂಡಿತವಾಗೂ ಮಾಡೋಂಥ ಕೆಲಸ ಮಾಡ್ತೀವಿ. ಯಾವುದೇ ನಿರೀಕ್ಷೆ ಮಾಡಿಲ್ಲ, ಯಾವುದು ಡಿಮ್ಯಾಂಡೂ ಇಟ್ಟಿಲ್ಲ. ಯಾವುದೇ ಖಾತೆ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸಕ್ಕೆ ನೀವು ಸಿದ್ಧರಿದ್ದೀರಾ? ಖಂಡಿತವಾಗಿ ಅದನ್ನು ಯಾವ್ದು ಜವಾಬ್ದಾರಿ ಕೊಡ್ತಾರೆ ಆ ಖಾತೆಗೆ ಸಾರ್ವಜನಿಕರು ಯಾವ ರೀತಿಯಾಗಿ ನಿರೀಕ್ಷೆ ಪಡ್ತಾರೆ ಆ ನಿರೀಕ್ಷೆಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಒಂದ್ ಸ್ವಲ್ಪ ಅಷ್ಟು ಜನ ಸಚಿವರು ಸಿಗದೆ ಇರೋದು ಒಂದಷ್ಟು ಅಸಮಾಧಾನ ಹೊರಾಗ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಎಲ್ಲರಿಗೂ ನಿರೀಕ್ಷೆ ಇರುತ್ತೆ, ಒಂದಷ್ಟು ಜನ ಸಿಕ್ಕಿಲ್ಲ, ಅಸಮಾಧಾನ ಆಗಿದೆ. 136 ಜನನು ಕೂಡ ಅರ್ಹರಿದ್ದಾರೆ. ಈಗ ಅದರಲ್ಲಿ 34 ಜನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ, ಇನ್ನು ಉಳಿದಿರ್ತಕ್ಕಂಥವ್ರೆಲ್ರಿಗೂ ಕೂಡ ಅರ್ಹತೆ ಇದೆ. ಮತ್ತೆ ಎಲ್ರಿಗೂ ಕೂಡ ಅದಕ್ಕೆ ಯೋಗ್ಯರು ಕೂಡ ಇದ್ದಾರೆ. ಆದರೆ ಈ ಒಂದು ವ್ಯವಸ್ಥೆನಲ್ಲಿ 34 ಜನಕ್ಕೆ ಅಷ್ಟೇ ಅವಕಾಶ ಆಗಿದೆ. ಅದನ್ನ ನಮ್ಮ ಎಲ್ಲ AICC ನಾಯಕರು, ನಮ್ಮ ರಾಜ್ಯದ ಮುಖಂಡರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನ ಸರಿಪಡಿಸಂತ ಕೆಲಸ ಮಾಡ್ತಾರೆ. ಸರ್, ರಾಜೀನಾಮೆ ಕೊಡ್ತೀವಿ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾನು ಅದನ್ನೇ ಹೇಳ್ತೇನೆ. ಅದನ್ನೆಲ್ಲ ಅವ್ರನ್ನೆಲ್ಲ ಕರೆಸಿ ಮಾತಾಡೋಂಥ ಕೆಲಸ, ಸಮಾಧಾನ ಪಡಿಸಂತ ಕೆಲಸ ನಮ್ಮ ಮುಖಂಡಗಳೆಲ್ಲ ಮಾಡ್ತಾರೆ. ಮಾಜಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂತದ್ದು. ಮೇಡಮ್, ನಿಮ್ಗೂ ಸಚಿವ ಸ್ಥಾನ ಸಿಗ್ಬೇಕಾಗಿದ್ದು ಕೊನೆ ಕ್ಷಣದಲ್ಲಿ ಮಿಸ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗತ್ತೆ. ಹೈಕಮಾಂಡ್ ತೀರ್ಮಾನನೇ ಅಂತಿಮ. ಅದನ್ನ ನಾವೆಲ್ಲರೂ ಗೌರವಿಸಬೇಕಾಗುತ್ತೆ. ಮೇಡಮ್, ಅದೇ ರೀತಿ ಇನ್ನೂ ಒಂದು ಖಾತೆ ಬಾಕಿ ಇದೆ, ಅದು ಮಹಿಳೆಯರಿಗೆ ಕೊಡಬೇಕು ಅನ್ನೋ ಚರ್ಚೆ ಇರುವಂತದ್ದು. ಅದರಲ್ಲಿ ನಿಮ್ಗೆ ಏನಾದ್ರು ಸಿಗುವ ನಿರೀಕ್ಷೆ ಇದೆಯಾ? ನೋಡಿ, ನಿರೀಕ್ಷೆ ಎಲ್ಲರೂ ಮಾಡ್ತೀವಿ. ಆದ್ರೆ ನಾನು ಹೇಳದ ಹಾಗೆ ಹೈಕಮಾಂಡು, ವರಿಷ್ಠರು, ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ. ಸೊ ಏನು ಡಿಸಿಷನ್ ತಗೊಳ್ತಾರೆ ನೋಡೋಣ. ಆದ್ರೆ ಒಟ್ಟಿಗೆ ಮಹಿಳೆ ಇಲ್ಲದಂತ ಕ್ಯಾಬಿನೆಟ್ ಬೇಡ, ಆದಷ್ಟು ಬೇಗ ಮಹಿಳೆ ಮಂತ್ರಿನ ಮಾಡಿ ಅಂತ ಇಷ್ಟ ಹೇಳ್ತೀನಿ. ಸರ್ ಮೇಡಮ್, ಅದೇ ರೀತಿ ಈಗ ಹೈಕಮಾಂಡ್ ನಾಯಕನ ಅಥವಾ ರಾಜ್ಯ ನಾಯಕನ ಭೇಟಿಯಾಗಿ ಮಾತುಕತೆ ಮಾಡಿಸ್ತೀರಾ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ನಾನು ಸಂಘಟನೆ, ನನ್ನ ಕ್ಷೇತ್ರದ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋದಿತ್ತು. ಸೊ ಅದಕ್ಕೆ ಯಾವತ್ತು ಪೂಜೆ ಇಟ್ಕೊಳ್ಳೋಣ ಅಂತ ನಾನು ಡೇಟ್ ಕೇಳಕ್ಕೆ ಬಂದೆ. ಕೊನೆ ಪ್ರಶ್ನೆ ಮೇಡಮ್, ಈಗ ಸಾಕಷ್ಟು ಅಸಮಾಧಾನ ಕೇಳಿ ಬರ್ತಿದೆ, ಒಂದಷ್ಟು ರಾಜೀನಾಮೆ ಅಂತ ಮಾತನಾಡ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರು ಎಲ್ಲರನ್ನೂ ಭೇಟಿಯಾಗಿ ಸಮಾಧಾನ ಮಾಡ್ತಾರೆ. ಇದು ಸಹಜ. ಯಾಕಂತಂದ್ರೆ ಎಲ್ಲರಿಗೂ ಕೂಡ ಆಸೆ ಇದೆ, ಎಲ್ಲರೂ ಕೂಡ ಮಂತ್ರಿ ಆಗಬೇಕು, ಸೇವೆ ಮಾಡಬೇಕು ಅಂತ. ಯಾಕಂದ್ರೆ ಕ್ಷೇತ್ರದಲ್ಲಿ ಅಷ್ಟೊಂದು ಹೋರಾಟ ಮಾಡಿ ಗೆದ್ದು ಬಂದಿರ್ತಾರೆ. ಸೊ ಸಮಾಧಾನ ಆಗ್ತಾರೆ, ಸಮಾಧಾನ ಮಾಡೋ ಕೆಲಸ ಮಾಡ್ತಾರೆ. ರಾಜೀನಾಮೆ ಕೂಡ ಕೊಟ್ಟಿರೋಂಥದ್ದು ಒಬ್ರು, ಎಲ್ಲ ಶ್ರಮಣ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಮಾಜಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕೇಸ್ ಮಾಡ್ತೇನೆ. ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ MC ಸುಧಾಕರ್ ನಮ್ಮ ಜೊತೆ ಇರುವಂತದ್ದು. ಸರ್, ಚಿಕ್ಕಬಳ್ಳಾಪುರ ಭಾಗದಕ್ಕೆ ಈ ಬಾರಿ ಒಂದು ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರಿ, ಹಿಂದೆ ಕೂಡ ಸಚಿವರಾಗಿದ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇದು ನಾವು ಯಾರು ನಿರೀಕ್ಷೆ ಮಾಡಲಿಲ್ಲ. ಚಿಕ್ಕಬಳ್ಳಾಪುರ ಒಂದೇ ಜಿಲ್ಲೆ ಅಲ್ಲ, ಹಲವಾರು ಜಿಲ್ಲೆಗಳು, ವಿಶೇಷವಾಗಿ ಕೋಲಾರ ಜಿಲ್ಲೆಗೂ ಸಿಕ್ಕಿಲ್ಲ. ಇದು ಯಾವ ಕಾರಣಕ್ಕಾಗಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಏನು ಕಾರಣ ಇದಕ್ಕೆ ಅಂತ. ನನಗೆ ಹೈಕಮಾಂಡ್ ಅವರು, ವಿಶೇಷವಾಗಿ ಸುರ್ಜೇವಾಲಾ ಅವರು 3 ವರ್ಷ ಸಚಿವನಾಗಿ ಕೆಲಸ ಮಾಡುವಂಥದ್ದಕ್ಕೆ ಅವತ್ತು ಅವರು ಅವಕಾಶ ಮಾಡಿಕೊಟ್ರು. ನಾನು ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೇನೆ. ನನ್ನ ಇಲಾಖೆ ಇರ್ಬೋದು, ಜಿಲ್ಲೆ ಇರ್ಬೋದು, ಇವೆಲ್ಲ ನಡ್ಕೊಂಡಿದ್ದೇನೆ. ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗದ ರೀತಿಯಲ್ಲಿ ಮತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದರೆ ಯಾಕೆ ನನ್ನ ಕಾರ್ಯವೈಖರಿ ಇಷ್ಟ ಆಗಲಿಲ್ವಾ, ಇಲ್ಲ ಭ್ರಷ್ಟಾಚಾರ ಇತ್ತ ನನ್ನ ಇಲಾಖೆಯಲ್ಲಿ, ಅಥವಾ ಏನಾದರೂ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ನಡವಳಿಕೆ ಇತ್ತ ಗೊತ್ತಿಲ್ಲ ನನಗೆ. ಆದರೆ ನನಗೆ ಕೊಡದೇ ಇದ್ರು ನಮ್ಮ ಜಿಲ್ಲೆಯಲ್ಲಿ ಬೇರೆಯವ್ರು ಕೊಡ್ಬೋದಿತ್ತು. ಇಲ್ಲ, 2 ಜಿಲ್ಲೆಗೂ ಸೇರಿ ನಮ್ಮ ಜಿಲ್ಲೆ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಕೊಡ್ಬೋದಿತ್ತು. ಎಲ್ಲೋ ಒಂದ್ ಕಡೆ ಎಷ್ಟೇ ನಾವು ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ ಬೇರೆ ಆದ್ರೂ ನಾವು ಒಂದು ರೀತಿ ಅವಿಭಜಿತ ಜಿಲ್ಲೆ ಅಂತ ಪರಿಗಣಿಸ್ತೀವಿ. ಅಲ್ಲಾದ್ರೂ ಅವಕಾಶ ಮಾಡ್ಬೋದಿತ್ತು. ಅದರಿಂದ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಿರಾಶೆ ಆಗಿದೆ. ಇದು ಬಹುಶಃ ಮುಂದೆ ಪಕ್ಷದ ಮುಂದಿನ ಚುನಾವಣೆ ಫಲಿತಾಂಶದ ಮೇಲೂ ದೊಡ್ಡ ಪರಿಣಾಮ ಬೀರುವಂತ ಅವಕಾಶ ಇದೆ.
MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗೋದು ಕೆಲವೊಂದು ಷಡ್ಯಂತ್ರ ಆಗಿದೆ ಅನ್ನೋದು. ನಾನು ಷಡ್ಯಂತ್ರ ಅಂತ ಹೇಳೋದಿಲ್ಲ. ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಆಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಸಮೀಪವಾಗಿದ್ದೆ ನಾನು. ಯಾಕಂದ್ರೆ ಅವರು ನನ್ನ ಮುಖ್ಯಮಂತ್ರಿಗಳು, ಬಹಳ ಅವ್ರ ಬಗ್ಗೆ ನನಗೆ ಗೌರವ, ಅಭಿಮಾನ, ಅವರ ಕಾರ್ಯವೈಖರಿ, ಅವರಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆ, ಅವರ ಸಮೀಪವಾಗಿದ್ದಿದ್ದೇ ನನಗೆ ಇವತ್ತು ಮುಳುವಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಅಥವಾ ಆ ಒಂದು ಸನ್ನಿವೇಶಗಳು ನನಗೆ ಗೋಚರಿಸ್ತಾ ಇದೆ. MC ಸುಧಾಕರ್ ಅವರು ತಮ್ಮ ಸಮುದಾಯದವರೆಗೂ CM ಆದ ಸಂದರ್ಭದಲ್ಲಿ ಸಹಾಯ ಮಾಡಲಿಲ್ಲ, ಅವ್ರ ಪರವಾಗಿ ನಿಲ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಚಿವ ಸ್ಥಾನ ಮಿಸ್ ಆಯ್ತು ಅಂತ. ನೋಡಿ, ನಾನು ಸಮುದಾಯದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದಿಲ್ಲ. ನನಗೆ ಜನ, ಎಲ್ಲಾ ಜಾತಿ ವರ್ಗದ ಜನ ನನಗೆ ಮತ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸಮುದಾಯದ ಪರದವರು ಮುಖ್ಯಮಂತ್ರಿ ಆಗ್ತಾರೆ ಬಿಡ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ. ಸಿದ್ದರಾಮಯ್ಯನವರು ಎಲ್ಲಿ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ ಅದಕ್ಕೆ ಬದ್ಧ ಅಂತಕ್ಕಂಥ ಮಾತು ಹೇಳಿದ್ರು. ನಾನು ಎಲ್ಲೂ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅಂತ ನಾನು ಎಲ್ಲೂ ಹೇಳಿಲ್ಲ. ಮಾನ್ಯ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧ, ಮಾನ್ಯ DK ಶಿವಕುಮಾರ್ ಅವರು ಬದ್ಧ, ನಾವೆಲ್ಲರೂ ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ನಾನು ಕೊಟ್ಟಿದ್ದೇನೆ. ನೀವೆಲ್ಲ ಬೇಕಾದ್ರೆ ನನ್ನ ಹೇಳಿಕೆಗಳನ್ನ ತೆಗೆದು ನೋಡಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಅನ್ನೋ ಕಾರಣಕ್ಕೆ ನಾನು ಅವರಿಗೆ ಸಮೀಪವಾಗಿದ್ದೆ. ಇವತ್ತು ಅದನ್ನ ಸಮುದಾಯ ಡಿಲ್ಲಿಗೆ ಬರ್ಲಿಲ್ಲ, ಮತ್ತೊಂದ್ ಕಡೆ ಬರ್ಲಿಲ್ಲ ಅಂತಕ್ಕಂಥದ್ದನ್ನ ಮಾಡೋದಾದ್ರೆ ಅದು ನನ್ನ ತಪ್ಪಲ್ಲ. ಅದು ನಾನು ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ ತಪ್ಪು ಅಂತ ಹೇಳಿದ್ರೆ ನಾನು ಅದಕ್ಕೆ ಹೆಚ್ಚು ಹೇಳಕ್ ಆಗೋದಿಲ್ಲ. ಸರ್, ಎಲ್ಲೋ ಒಂದ್ ಕಡೆ ಈ ಸಮುದಾಯ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ, ರಾಜೀನಾಮೆ ಕೊಡೋದಕ್ಕೂ ಒಂದಷ್ಟು ಶಾಸಕರು ಮುಂದಾಗಿರುವಂತದ್ದು. ನೋಡಿ, ರಾಜೀನಾಮೆ ಕೊಡುವಂತ ಚರ್ಚೆ ಬಹುಶಃ ಅದು ಒಳ್ಳೇದಲ್ಲ. ಇವತ್ತು ನಮ್ಮನ್ನು ಯಾರು ಜನ ಮಂತ್ರಿ ಆಗ್ತೀರಾ, ನೀವು ಮಂತ್ರಿ ಆಗ್ತಿದ್ರೆ ರಾಜೀನಾಮೆ ಕೊಡಿ ಅಂತಕ್ಕಂಥ ಏನೋ ಒಂದು ಇದ್ರ ಸೂಚನೆ ಮೇಲೆ ಓಟ್ ಹಾಕಿಲ್ಲ. ಇವತ್ತು ನಾವು ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಮ್ಮನ್ನ ಗೆಲ್ಸಿರುವಂಥದ್ದು. ಮಂತ್ರಿ ಆಗೋದು ಬಿಡೋದು ಅದು ಬೇರೆ ವಿಚಾರ. ಅದಕ್ಕಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು ಬಹುಶಃ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಏನೇ ಆದ್ರೂ ಇರ್ಲಿ, ಪಕ್ಷದಲ್ಲಿ ನಮ್ಗಾಗಿರ್ತಕ್ಕಂಥ ಅಸಮಾಧಾನ ಅಥವಾ ನಮ್ಮ ನೋವು ಅಥವಾ ನಮ್ಗಿರ್ತಕ್ಕಂಥ ತೊಂದರೆಗಳು, ಸಮಸ್ಯೆಗಳನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂಥದ್ದು, ಪಕ್ಷದ ವೇದಿಕೆಗಳಲ್ಲಿ ಅಥವಾ ಪಕ್ಷದವರಿಗೆ ಮನವರಿಕೆ ಮಾಡುವಂಥದ್ದು, ಅಥವಾ ಇವತ್ತು ಎಲ್ಲ ಬಹಿರಂಗ ಆಗಿದೆ. ಆಯ್ತು, ಇವತ್ತು ಪಕ್ಷ ಕರೆದು ಇದನ್ನ ಏನು ಯಾವ ರೀತಿ ಮುಂದೆ ಸರಿಪಡಿಸುವಂಥದ್ದು ಅಥವಾ ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತವೆ, ಮುಂದೆ ಈ ರೀತಿಯಾಗಿ ಕೆಲವು ಜಿಲ್ಲೆಗಳನ್ನ ಕಡೆಗಣನೆ ಮಾಡುವಂಥದ್ದು ಮುಂದೆ ಅವರು ಕೈ ಬಿಡಬೇಕಾಗುತ್ತೆ. ಇವತ್ತು ನಮಗಾಗಿಲ್ಲ, ಮತ್ತೆ ನಾಳೆ ಮತ್ತೊಬ್ಬರಿಗಾಗುತ್ತೆ. ಅದರಿಂದ ಜಿಲ್ಲೆಗಳು, ನನ್ನ ಪ್ರಕಾರ ಎಲ್ಲಾ ಜಿಲ್ಲೆಗಳಿಗೂ ಕಡ್ಡಾಯವಾಗಿ ಪ್ರಾತಿನಿಧ್ಯ ಕೊಡ್ಲೇಬೇಕು. ರಾಜೀನಾಮೆಯನ್ನ ಕೊಟ್ರೆ ನಾವು ಸ್ವೀಕಾರ ಮಾಡ್ತೀವಿ ಅಂತ CM ಅವರು ಹೇಳಿರುವಂತದ್ದು ಯಾವ ರೀತಿ ನೋಡ್ತೀರಾ? ನೋಡಿ, ಅದು ಸಹಜವಾಗಿ ಒಂದು ಪಕ್ಷದ ಈ ಒಂದು ಇಂತಹ ಸಂದರ್ಭಗಳಲ್ಲಿ ಪಕ್ಷದ ಮುಖಂಡರು ಅಥವಾ ವೇದಿಕೆ ನಮ್ಮ ನಾಯಕರುಗಳು ಅದು ಹೇಳುವಂಥದ್ದು ಸಹಜ. ಅದು ಎಲ್ಲೋ ಒಂದು ರೀತಿ ಅಂತ ಒಂದು ಆಲೋಚನೆಯಿಂದ ಕೈ ಬಿಡ್ಲಿ ಅಂತಕ್ಕಂಥ ಒಂದು ವಿಚಾರವಾಗಿ ಹೇಳಿರ್ತಾರೆ. ಆದ್ರೆ ಯಾರು ಇನ್ನ 2 ವರ್ಷ ಅವಧಿ ಇದೆ, ಜನರ ಓಟು, ಜನರ ವಿಶ್ವಾಸ ಅಥವಾ ಅವ್ರ ಅಭಿಪ್ರಾಯ ಪಡೆದಿರೋ ಯಾರು ರಾಜೀನಾಮೆ ಕೊಡುವಂತ ಸಂದರ್ಭ ಸನ್ನಿವೇಶ ಉದ್ಭವ ಆಗಲ್ಲ. ಸರ್, ಕೊನೆ ಪ್ರಶ್ನೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಾಸಕರು ಒಂದಷ್ಟು ಜನ ಮೀಟಿಂಗ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ. ಒಂದಷ್ಟು ಆಕ್ರೋಶ ಆ ಕಡೆ ಭಾಗದವರು ಕೂಡ ರಾಜೀನಾಮೆ ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಇದೆ. ಇದ್ರ ಬಗ್ಗೆ ಖಂಡಿತ ನಾನೀಗ ಅಲ್ಲೇ ಹೋಗ್ಬೇಕಾಗಿದೆ. ಅವ್ರಿಗೆ ನಾನು ಹೇಳುವಂಥದ್ದು, ರಾಜೀನಾಮೆ ಇದಕ್ಕೆ ಪರಿಹಾರ ಅಲ್ಲ. ನಮ್ಮ ಸಮಸ್ಯೆಗಳು ನಮ್ಮ ಜಿಲ್ಲೆಗಳಲ್ಲಿ ನಿರಂತರವಾಗಿ ನಮಗೆ ಕೆಲವು ಶಕ್ತಿಗಳು ನಮ್ಮನ್ನ ರಾಜಕೀಯವಾಗಿ ಮುಗಿಸುವಂಥದ್ದು, ಇವೆಲ್ಲ ಕೆಲವು ಪಕ್ಷವನ್ನ ಹೋಲ್ಡ್ ಮಾಡುವಂತ ಇವೆಲ್ಲ ಕೆಲಸಗಳು ನಡೀತಾ ಇತ್ತು. ಅದಕ್ಕಾಗಿ ನಾವು ಬಹಳ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅಂತ ಹಸ್ತಕ್ಷೇಪಗಳು ಆಗ್ಬಾರ್ದು. ಮತ್ತು ಮುಖ್ಯಮಂತ್ರಿಗಳು ಅಥವಾ ಪಕ್ಷ ನಮ್ಮೆಲ್ಲರನ್ನ ಕಡೆಗಣಿಸಿ ತೀರ್ಮಾನಗಳು ಮಾಡಿದಾಗ ಖಂಡಿತ ಅದ್ರ ಪರಿಣಾಮಗಳು ಬೇರೆ ರೀತಿ ಇರ್ತವೆ ಅಂತ ನಾವು ಹೇಳ್ಬೇಕೆ ವಿನ ರಾಜೀನಾಮೆ ಇದಕ್ಕೆ ಪರಿಹಾರ ಅಲ್ಲ. ಇಷ್ಟು ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಭಾರತಿ ನಾಯಕ, ಫ್ರೀಡಂ.